ಕುಕ್ಕರ್ಗೆ ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಇಲ್ಲಿ ಪಲಾವ್ ಐಟಮ್ಸ್ ಹಾಕಿದ್ದೀನಿ. ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ, ಕಲ್ಲುವ್ವ, ಸ್ಟಾರ್ ಹೂವು, ಸೋಂಪು, ಬಿರಿಯಾನಿ ಎಲೆ, ಪಲಾವ್ ಎಲೆ ಇದನ್ನು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಒಗ್ಗರಣೆಯಲ್ಲಿ ಚಟಪಟ ಅಂತ ಸಿಡಿಲಿ. ಆಮೇಲೆ ಬದನೆಕಾಯಿ ಹೆಚ್ಕೊಂಡು ನೀರಲ್ಲಿ ತೊಳೆದು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ಒಂದು ಈರುಳ್ಳಿ, ಮೆಂತ್ಯ ಸೊಪ್ಪು ಒಣಗಿರೋದು, ಕಸ್ತೂರಿ ಮೆಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೊಮೊಟೊ, 1 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ತೀನಿ ಒಗ್ಗರಣೆ. ಇಲ್ಲಿ ವಾಂಗಿಬಾತ್ ಪೌಡ್ರು, ಅರಿಶಿನ, ಇದು ಬಿರಿಯಾನಿ ಮಸಾಲ, ಆಚೆಯವ್ರದ್ದು ಬಿರಿಯಾನಿ ಮಸಾಲ ಖಾರ ಇರುತ್ತೆ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಬಿರಿಯಾನಿ ಮಸಾಲ, ಉಪ್ಪು, ಅರಿಶಿನ, ವಾಂಗಿಬಾತ್ ಪೌಡ್ರು ಇಷ್ಟನ್ನು ಹಾಕ್ತೀನಿ ನಾವು ಇದಕ್ಕೆ. ಇಲ್ಲಿ ಅರ್ಧ ಕಪ್ ಅಕ್ಕಿ ಹಾಕಿದ್ದೀನಿ. ಅರ್ಧ ಕಪ್ ಅಕ್ಕಿಗೆ 1 ಕಪ್ಪು ನೀರಿಟ್ಟಿದ್ದೀನಿ. ಚೆನ್ನಾಗಿ ಕುದಿಸ್ಬಿಟ್ಟು ಹಾಕಿದ್ರೆ ಅನ್ನ ಉದ್ರಾಗಿ ಬರುತ್ತೆ. ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ, ಈ ಥರ ಚೆನ್ನಾಗಿ ಕುದೀತಾ ಇರಬೇಕು. ಇವಾಗ ಹಾಕೋಣ. ನಾನು ಇಬ್ಬರಿಗಾಗಷ್ಟು ಅರ್ಧ ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ. 1 ಕಪ್ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಹೀಗೆ ಎಲ್ಲ ತಿರುಗಿಬಿಟ್ಟು ಲಿಡ್ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ಎಲ್ಲ ತಿರುಗಿದ್ದೀನಿ. ಲಿಡ್ ಮುಚ್ಚಿಬಿಟ್ಟು 2 ವಿಷಲ್ ತೊಗೊಳ್ಳಿ. ನೋಡಿ, ಎಲ್ಲ ಒಂದು ಸಲ ಮಿಕ್ಸ್ ಮಾಡೋಣ. ಇದಕ್ಕೊಂದು ಮೊಸರು ಬಜ್ಜಿ ಕೂಡ ಮಾಡ್ತೀನಿ, ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋಕ್ಕೆ ಅಂತ. ಇಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತೀನಿ. ಕರಿಬೇವಿನ ಸೊಪ್ಪು, 1 ಹಸಿಮೆಣಸಿನ್ಕಾಯಿ, 1 ಒಣಗಿರೋ ಮೆಣಸಿನ್ಕಾಯಿ, ಇಂಗು ಹಾಕ್ತೀನಿ. ನೋಡಿ, ಇಷ್ಟಾದರೆ ಸಾಕು. ಇದು ಸ್ವಲ್ಪ ಆರಬೇಕಲ್ವ, ಅದಕ್ಕೆ ಮೊದಲು ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಸೌತೆಕಾಯಿ ತೊಗೊಂಡಿದ್ದೀನಿ. ಸಣ್ಣ ತುರಿಲಿ ತುರ್ಕೋತೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡಿದ್ದೀನಿ. ಮೊಸರು ಹಾಕ್ತೀನಿ ಆಮೇಲೆ ತುರಿದ್ಬಿಟ್ಟು. ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ತುರಿದಿದ್ದೀನಿ. ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ದೀನಿ. ಈಗ ಆರಿರೋದು, ತಣ್ಣಗಾಗಿರೋದು ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳಗೆ ಮೊಸರಾಗಿ ಕಲಿಸ್ತೀನಿ. ಮೊಸರು ಬಜ್ಜಿ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡೋಣ. ನೋಡಿ, ಈ ರೀತಿ ಸರ್ವ್ ಮಾಡಿಕೊಡೋದು ಮೊಸರು ಬಜ್ಜಿ ಮತ್ತು ವಾಂಗಿಬಾತು. ಇದಕ್ಕೆ ಈ ಥರ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ.